ವಿ ಎಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ನಮ್ಮ ಅಡುಗೆ ದಪ್ಪ ಮೆಣಸಿನಕಾಯಿ ಬಜ್ಜಿ. ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಕರಿಯಲು ಎಣ್ಣೆ, ದಪ್ಪ ಮೆಣಸಿನಕಾಯಿ, ಖಾರಕ್ಕೆ ಬೇಕಾಗುವಷ್ಟು ಅಚ್ಚಕಾರದ ಪುಡಿ, 1 ಕಪ್ ಅಕ್ಕಿ, ದೋಸೆ ಅಕ್ಕಿ, 1 ಸ್ಪೂನ್ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅಕ್ಕಿ ನೆನೆಸಲು ಬೇಕಾಗುವಷ್ಟು ನೀರು. ಮಾಡುವ ವಿಧಾನ: ಮೊದಲು ದಪ್ಪ ಮೆಣಸಿನಕಾಯಿನ ಉದ್ದುದ್ದ ಹೆಚ್ಚಿಕೊಳ್ಳಿ. ಮಿಕ್ಸಿಗೆ ನೆನೆಸಿಟ್ಟ ಅಕ್ಕಿ ತೊಳೆದುಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ನೀರು ಬಸಿದು ಹಾಕಬೇಕು. ಖಾರಕ್ಕೆ ಬೇಕಾಗುವಷ್ಟು ಅಚ್ಚಕಾರದ ಪುಡಿ ಹಾಕಿಕೊಳ್ಳಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಹಾಕ್ಕೊಂಡು 1 ಅಥವಾ 2 ಚಮಚ ನೀರು ಹಾಕಿ ಬಜ್ಜಿ ಹಿಟ್ಟಿನ ಹದಕ್ಕೆ ರುಬ್ಬಿಕೊಳ್ಳಿ. ತುಂಬ ನೀರು ಮಾಡಿಕೊಳ್ಬಾರ್ದು. ಒಂದು ಅಥವಾ 2 ಚಮಚ, ಜಾಸ್ತಿ ನೀರು ಹಾಕೋಬಾರ್ದು. ಈಗ ರುಬ್ಬಿದ್ದು ಸಣ್ಣ ಗಂಧದ ಹಾಗೆ ರುಬ್ಬಿದ್ದೀವಿ. ಈಗ ಬೌಲ್ಗೆ ಹಾಕಿ ತೆಗೆದಿಟ್ಕೊಳ್ಬೇಕು. ಅದಕ್ಕೆ 1 ಸ್ಪೂನ್ ಕಡಲೆ ಹಿಟ್ಟು ಹಾಕಬೇಕು. ಜಾಸ್ತಿ ಹಾಕ್ಕೋಬಾರ್ದು. ಈಗ ರುಬ್ಬಿದ ಹಿಟ್ಟು ಈಗ ರೆಡಿಯಾಗಿದೆ. ದಪ್ಪ ಮೆಣಸಿನಕಾಯಿ ಉದ್ದುದ್ದ ಹೆಚ್ಚಿಕೊಂಡಿದ್ದೀನಿ. ಈಗ ಇದರಲ್ಲಿ ಮುಳುಗಿಸಿ ಎಣ್ಣೆಯಲ್ಲಿ ಕರಿಬೇಕು. ಎಣ್ಣೆ ಕಾದಿದೆ. ಈಗ ಇದರಲ್ಲಿ ಡಿಪ್ ಮಾಡಿ ಎಣ್ಣೆಗೆ ಹಾಕಿದ್ರೆ ಸಣ್ಣ ಉರಿಲಿ ಕರಿಬೇಕು. ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಕೋಟಿಂಗ್ ತುಂಬ ದಪ್ಪ ಹಾಕಬಾರ್ದು ಹಿಟ್ಟು. ಸುಮ್ಮನೆ ಹೀಗೆ ಡಿಪ್ ಮಾಡಿ ಎಣ್ಣೆಗೆ ಹಾಕಬೇಕು. ಸಣ್ಣ ಉರಿಯಲ್ಲಿ ಕಾಯಿಸಬೇಕು. ಈಗ ಬಜ್ಜಿ ಕರ್ದಾಗಿದೆ. ಪ್ಲೇಟಿಗೆ ಒಂದೊಂದಾಗಿ ತೆಗೆದುಕೊಳ್ಳಿ. ಸಣ್ಣ ಉರಿಯಲ್ಲೇ ಬೇಯಿಸಬೇಕು, ತುಂಬ ಜೋರಿಡಬಾರ್ದು. ಕೋಟಿಂಗ್ ದಪ್ಪನೂ ಹಾಕಬಾರ್ದು, ತೆಳ್ಳಗೆ ಇರಬೇಕು. ಕ್ರಿಸ್ಪಿಯಾಗಿ ಬರುತ್ತೆ.
ಹಿಟ್ಟು ತುಂಬ ನೀರು ಮಾಡ್ಕೋಬಾರ್ದು, ರುಬ್ಬಿದ ಹಿಟ್ಟು. ಮತ್ತು ಸಣ್ಣ ಉರಿಲೇ ಕರಿಬೇಕು, ಬಿಸಿ ಇರುವಾಗಲೇ ತಿನ್ನಬೇಕು, ಕ್ರಿಸ್ಪಾಗಿರುತ್ತೆ. ಕ್ಯಾಪ್ಸಿಕಮ್ ಬಜ್ಜಿ ಈಗ ಕರಿದು ರೆಡಿಯಾಗಿದೆ. ಊಟದ ಜೊತೆ ಸೈಡಿಗೂ ತಿನ್ಬೋದು, ಹಾಗೆ ಕೂಡ ತಿನ್ಬೋದು. ಕ್ರಿಸ್ಪಿಯಾಗಿರುತ್ತೆ, ಬಿಸಿ ಇರುವಾಗಲೇ ತಿನ್ನಬೇಕು.